ನೋಡು ನಿಮ್ಮಪ್ಪ ನಿಮ್ಮಮ್ಮನ ಮನಸ್ಸಿಗೆ ಎಷ್ಟು ಬೇಜಾರ ಮಾಡಿ ಬಂದಿದೀಯ ನೀನು. ಅಯ್ಯೋ ದೇವ್ರೆ, ಹಿಂಗೆ ಮಾಡಿ ಬರಬಾರ್ದು ಯಾವತ್ತೂ. ಅಯ್ಯೋ ಎಷ್ಟು ಸದ್ರ ತಗೊಂತಾರೆ ಗೊತ್ತೇ. ನೀನು ಇಲ್ಲಿ ಇವ್ರು ಇದ್ದಿದ್ದು ಸದ್ರ ತಗೊಂತಾರೆ. ಅಪ್ಪ ಅಮ್ಮನ ಮನಸ್ಸಿಗೂ ನೀನು ಬೇಜಾರ ಮಾಡಿ ಬಂದಂಗೆ ಆಗುತ್ತೆ. ಅಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾ ಇಲ್ವಾ ನೀನು ಕವಿತಾ? ಕಾಲು ತೆಗ್ದು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೀನು ಬರಬೇಕಾಗಿತ್ತು. ಅಯ್ಯೋ ದೇವ್ರೇ, ಇವಾಗ ನೋಡಿ ಎಂಥ ಕೆಲಸ ಆಯಿತು. ನಿಮ್ಮಪ್ಪ ನಿಮ್ಮಮ್ಮ ಬಂದು ಹೆಂಗೆ ಮಾತಾಡೋದ್ರು. ಅದಕ್ಕೆ ನೀವು ನಾನು ನೋಡ್ಕೊಂತೀನಿ ಅಂತೇಳಿ ಈಗ ಹೇಳ್ತಾನೆ. ಆಮೇಲೆ ಹಿಂಗೆ ಇದು ಮಾಡ್ತಾರೆ ಗೊತ್ತಾ, ಇವರು ಒಳ್ಳೆಯವರಲ್ಲ. ಅಣ್ಣ ತಮ್ಮಂದ್ರೆ ಮೂವರು ಇದ್ರು, ಮೂವರು ಅವರೇನೆ. ಹಾಂ, 3 ಜನ ಅಣ್ಣ ತಮ್ಮಗಳು ಇಬ್ರು, ಮೂವರು ಎಲ್ಲ ಒಳ್ಳೆಯವರಲ್ಲ. ಅಯ್ಯೋ ಬೇಡ, ಒಬ್ರಿಗಿನ ಒಬ್ಬರು ಯಾಕೆ ಮದುವೆ ಆದೆ? ಸುಮ್ಮನೆ ನಿಮ್ಮಪ್ಪ ನಿಮ್ಮಮ್ಮ ಕೊಟ್ಟಿರೋದಕ್ಕೆ ಮದುವೆ ಆಗಿದ್ರೆ ಹೆಂಗಿತ್ತು ಗೊತ್ತಾ ನಿನಗೆಲ್ಲಕ್ಕೂ? ನಿನಗೆ ಸುಮ್ಮನೆ ಹೋಗಾಗಿದ್ರೆ ಒಬ್ಬಳೆ ಮಗಳಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತುಂಬ ಚೆನ್ನಾಗಿ ನೋಡ್ಕೊಂಬರು. ಇವಾಗ ನೋಡಿ ಹೆಂಗೆ ಬಂದು ನಮ್ಮ ಮನೆ ಬಾಗ್ಲ ಕಾಲಿಕ್ಸಲ್ಲ ನಿನ್ನ ಅಂತ ಹೇಳಿ ಬೈದೋದ್ರಲ್ಲ ನಿಮ್ಮಪ್ಪ ನಿಮ್ಮಮ್ಮಯ್ಯ. ಇವಾಗ ಹಿಂಗೆ ಮಾಡಬಾರ್ದಾಗಿತ್ತು ನೀನು. ಹೋಗು. ಯಾಕಾದ್ರೆ ಮದುವೆ ಆದ? ನನ್ನ ತಂಗಿನ ಕೊಡಿಸು ಅಂತ ಎಷ್ಟೆಷ್ಟೋ ಕೇಳ್ಕೊಂಡ್ರು, ನಾನೇ ಕೊಡಿಸ್ಲಿಲ್ಲಪ್ಪ. ಯಾಕೆ ಬೇಕು ಅಂತ. ಇವರು ಒಳ್ಳೆಯವರಲ್ಲ, ನನ್ನ ತಂಗಿನ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡಿಸಿದ್ರಾಯ್ತು ಅಂತೇಳಿ ಸುಮ್ಮನಾದೆ ನಾನು. ಏನು ಮಾಡೋದು, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಅಪ್ಪ ಅಮ್ಮಯ್ಯ ಬೇಜಾರು ಮಾಡ್ಕೊಂತಾರೆ ಎಂಬುದು ಗೊತ್ತಿತ್ತು ನನಗೆ. ಆದ್ರೂ ಅನಿಲ್ ಅವ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಇಷ್ಟ ಆಗಲಿಲ್ಲ. ನಮ್ಮಪ್ಪ ನಮ್ಮಮ್ಮಯ್ಯ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾನು ಅನಿಲ್ ಮಾವ ತುಂಬ ಇಷ್ಟಪಟ್ಟಿದ್ವಿ. ಅದಕ್ಕೋಸ್ಕರ ಮದುವೆ ಆದ್ವಿ. ಏನು ಮಾಡೋದು ಬಿಡಿ, ಮಾತಾಡಿದ್ರು ಮಾತಾಡಲೇಳು. ಏನೇ ಅಂದ್ರೂ ಆಗ್ಬಾರ್ದಾಗಿತ್ತು ಹೇಳು. ನೀನು ತಪ್ಪು ಕೆಲಸ ಮಾಡಿದೆ. ಹಿಂಗೆ ಆಗ್ಬಾರ್ದಾಗಿತ್ತು. ಅಯ್ಯೋ ನನ್ನ ತಂಗಿನೇನೆ ಕೊಡಿಸು ಅಂತ ಎಷ್ಟು ಹಿಂಸೆ ಮಾಡಿದ್ರು ಗೊತ್ತಾ? ನಾನು ಕೊಡಿಸ್ಲಿಲ್ಲ. ಇಲ್ಲಪ್ಪ ನಾನು ಕೊಡೋದಿಲ್ಲ ಅಂತೇಳಿ ನಾನು ಹಿಂದೆ ಹೇಳ್ದೆ ಗೊತ್ತಾ? ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನೇನೋ ಆಗೋದಿಷ್ಟೊತ್ತಿಗೆ. ಅವನು ತುಂಬಾ ಆಸೆ ಪಟ್ಟಿದ್ದ ನನ್ನ ತಂಗಿನ. ಅದಕ್ಕೆ ಕೊಡಿಸ್ರಿ, ನಿನ್ನ ತಂಗಿನ ಕೊಡಿಸ್ರಿ ಅಂತ ಹೇಳೋನು. ಇವಾಗ ಕೇಳಿದ್ರೆ ಬೇಕಾದ್ರೆ ಉಲ್ಟಾ ಹೇಳ್ತಾನೆ. ಹಂಗೆ ಹಿಂಗೆ ಅಂತಾನೆ. ಏನೇಂದ್ರು ನನ್ನ ತಂಗಿನೂ ಅವನು ತುಂಬ ಇಷ್ಟಪಟ್ಟಿದ್ದ. ನಿಮ್ಮ ತಂಗಿನ ಕೊಡಿಸ್ರಿ ಅದಕ್ಕೆ ಅಂತ ಹೇಳ್ತಿದ್ದ. ಅಯ್ಯೋ ಹೌದಾ? ನೀವು ಹೇಳ್ತಾ ಇರೋದು ನಿಜಾನಾ? ಮತ್ತೆ ನಾನು ಹೇಳ್ತಾ ಇರೋದು ನಿಜಾನೇನೆ. ಅಲ್ಲ, ನೀನು ಹೋಗಿ ಇಂತನ ಮದುವೆ ಹಂಗಂಥದ್ದೇನು ಬಂದಿತ್ತು ಇವಾಗಿನ ಕಾಲದಾಗೆ? ಇದು 3 ಜನ ಗಂಡು ಮಕ್ಕಳು, ಒಬ್ಬರಲ್ಲ ಇಬ್ಬರಲ್ಲ 3 ಜನ ಗಂಡು ಮಕ್ಕಳೇ ಆಗಿರೋರನ್ನ ಆದರೆ ಜಗಳ ಮಾಡ್ಕೋಬೇಕಾಗುತ್ತೆ. 3 ಜನ ಬೇಡ. ಒಬ್ರನ್ನ ಯಾರನ್ನಾದ್ರೂ ಇರೋ ಅಂತಾರನಾಗಿ ನಿಮ್ಮಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇವತ್ತು ನೀನು ಎಷ್ಟು ಚೆನ್ನಾಗಿರ್ತಿದ್ದೆ ಗೊತ್ತಾ? ತುಂಬ ಚೆನ್ನಾಗಿರ್ತಿದ್ದೆ. ಇವಾಗ ನೋಡು, ನೀನು ಹಿಂಗೆ ಬಂದಾಗಿದ್ದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಯಾರು ನಿನ್ನ ಮಾತಾಡ್ಸಲ್ಲ ಇನ್ಮೇಲಿಂದಾನು. ಎಲ್ಲ ಬಿಟ್ಟು ಹಾಕಿ ಸುಮ್ಮನೆ ಆಗ್ತಾರೆ. ನಿನ್ನ ಜೀವನ ಇಷ್ಟೇ. ಏನಾಗಲ್ಲ ಬಿಡ್ರಿ. ಅನಿಲ್ ಅವ್ರು ಚೆನ್ನಾಗಿ ನೋಡ್ಕೊಂತಾರಲ್ಲ ಅಷ್ಟೇ ಸಾಕು ನನಗೆ. ನಮ್ಮಪ್ಪ ನಮ್ಮಮ್ಮಯ್ಯ ಬರಲಿಲ್ಲ ಅಂದರೆ ಏನಂತೆ ಅಷ್ಟೇ. ಹೆಂಗೋ ನಾನು ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿದ್ದರೆ ಸಾಕು ನನಗೆ. ಅದೇ ಇನ್ನೇನು ಮಾಡೋಕ್ಕಾಗಲ್ಲ. ಅಪ್ಪ ಅಮ್ಮ ಸಿಟ್ಟನ್ನ ಬೈತಾರೆ, ಬೇಜಾರು ಮಾಡ್ಕೊಂತಾರೆ ಅಂತಾರೆ ಆಗಲಿ ಅಷ್ಟೇ. ಬೇಜಾರು ಮಾಡ್ಕೊಂತಾರಲ್ಲ ಆವಾಗ ನಾವು ಸ್ವಲ್ಪ ಸಮಾಧಾನದಾಗಿ ಇರಬೇಕು. ಇನ್ನೊಂದು 2 ದಿವಸ ಹೇಳು. ಅದೇ ಕೋಪ ಎಲ್ಲ ಕಡಿಮೆ ಆಗುತ್ತೆ ನಿಮ್ಮಪ್ಪ ನಿಮ್ಮಮ್ಮಗೆ. ಅವಾಗ ಬಂದು ಮಾತಾಡಿಸ್ತಾರೆ ಅಷ್ಟೇ. ಅದೇ ಒಂದು ಕಾರಣಕ್ಕೋಸ್ಕರ ನಾನು ಆಗಿದ್ದು. ಇನ್ನೇನು ಮಾಡೋದು? ಹಿಂಗಾದ್ರೂ ಮಾಡ್ಕೊಂಬ್ಲಿ ಬಿಡ್ರಿ. ಇವಾಗ ಆಗೋದು ಆಗ್ಬಿಟ್ಟೈತಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಚಿಂತೆ ಮಾಡಬಾರ್ದು. ಎದ್ದು ನಮ್ಮ ಕೆಲಸ ಏನೋ ನಾವೇನೋ ಮಾಡ್ಕೊಂಡು ಹೊಟ್ಟೆಲಿ ಚೆನ್ನಾಗಿರ್ಬೇಕು ಅಷ್ಟೇ. ಅದನ್ನೇ ಬೈದ್ರಲ್ಲಪ್ಪ ನಮ್ಮಪ್ಪ ನಮ್ಮಮ್ಮ ಬೈದ್ರಲ್ಲಪ್ಪ ಅಂತ ತಲೆ ಕೆಡಿಸ್ಕೋಬಾರ್ದು. ಚೆನ್ನಾಗಿರ್ಬೇಕಷ್ಟೇ. ಕವಿತಾ ಏನಕ್ಕ, ಯಾಕೆ ಬೇಜಾರಾಗಿದ್ಯಾ? ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ನಾನು ಹೇಳ್ದೆ ತಾನೇ, ನಾವು ನೋಡ್ಕೊಂತೀವಿ. ನೀವು ಕರ್ಕೊಂಡು ಹೋಗಿದ್ರೇನು ಹೊಟ್ಟೆ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಕಳಿಸಿದ್ದೀನಿ ನಿಮ್ಮಪ್ಪ ನಿಮ್ಮಮ್ಮಗೆ. ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಯಾಕೆ ಬೇಜಾರು ಮಾಡ್ಕೊಂತೀಯ? ಆಗಿದ್ದಾಗಲಿ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅದೇ ಯಾಕಂದರೆ ಅಮ್ಮ ಮಾತಾಡ್ಸಲ್ವಲ್ಲ ಮಾಮೂನ, ಅದಕ್ಕಾಗಿನ ಹಂಗೆ ಆಡ್ತೈತೆ ಅಷ್ಟೇ. ಚೆನ್ನಾಗಿ ನೋಡ್ಕೊಂತೈತೆ. ಸುಮ್ಮನೆ ಅಮ್ಮನಿಗೂ ನಿನ್ನ ಮೇಲೆ ಬೋಲ್ ಇಷ್ಟ. ನಮ್ಮ ಕವಿತನೇ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿ ಎಷ್ಟು ಸತಿ ಹೇಳೋದು. ಎಲ್ಲ ನೀವು ಯಾಕೆ ಇನ್ಮೇಲಿಂದ ನನಗೆ ಸುಮ್ಮನಿರು. ಅವ್ರು ಬಂದು ಹಾರಾಡಿದ್ರು ಅಂತ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂತೀಯ? ನಮ್ಮಮ್ಮ ಇದ್ದೇನು ನೋಡ್ಕೊಂತೈತೆ, ನಿನ್ನ ಮೇಲೆ ಭಾಳ ಆಸೆ. ಚೆನ್ನಾಗಿ ನೋಡ್ಕೊಂಬತ್ತೆ. ಯಾಕಂದರೆ ಅಣ್ಣನ ಮಗಳು ಬೇರೆ, ಚೆನ್ನಾಗಿ ನೋಡ್ಕೊಂಬತ್ತೆ. ಸುಮ್ಮನಿರು.
ಅದೇ ನಾನು ಅವಾಗಿಂದ ಧೈರ್ಯ ಹೇಳ್ತಾ ಇದ್ದೀನಿ. ಹೆಂಗು ಬಿಡು, ಒಳ್ಳೆ ಮನೆ ಸಿಕ್ಕಿದ್ಯಾ, ಚೆನ್ನಾಗಿ ಇತ್ಕೊಂಡು ಹೋಗ್ತೀಯಾ ಅಂತೇಳಿ ಹೇಳ್ತಾ ಇದ್ದೀನಿ. ಏನೋ ಆಗೋದು ಆಗ್ಬಿಟ್ಟೈತೆ ಕಣಮ್ಮ. ಈಗ ಅಪ್ಪ ಅಮ್ಮ ಕೊಟ್ಟಿದ್ದಕ್ಕೆ ಆಗಬೇಕಾಗಿತ್ತು, ಆಗಿಲ್ಲ. ಇನ್ನೇನು ಮಾಡೋಕ್ಕಾಗತ್ತಲ್ವೇ ನಮ್ಮ ಗಿರ್ಜಿಂಬೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿನ ಚೆನ್ನಾಗಿ ಇತ್ಕೊಂಡು ಹೋಗಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ನಾನು ಒಳ್ಳೇದೇ ಹೇಳ್ತಾ ಇದ್ದೀನಿ, ಅವಾಗಿಂದಲೂ ಧೈರ್ಯ ಹೇಳ್ತಾ ಇದ್ದೀನಿ. ಧೈರ್ಯ ಹೇಳ್ತಾ ಇರೋದ್ರಿಂದನ ಎಷ್ಟೋ ಸ್ವಲ್ಪ ಅವಳ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು. ಅದೇ ಮತ್ತೆ ಒಂದೆರಡು ದಿವಸ ಸುಮ್ಮನೆ ಇದ್ದರೆ ಅವರೇ ಆಮೇಲೆ ಕೋಪ ಕಮ್ಮಿ ಆದಮೇಲೆ ಬತ್ತಾರೆ. ಅಳಬೇಡ, ಸುಮ್ಮನಿರು. ನಮ್ಮಮ್ಮ ಐತೆ ನಿನ್ನ ಚೆನ್ನಾಗಿ ನೋಡ್ಕೊಂಬತ್ತಿ. ಸುಮ್ಮನಿರು, ಅಳಬೇಡ. ಬರ್ರಿ ನಮ್ಮ ಮನೆಗೆ ಹೋಗೋಣ. ಬೆಳಗ್ಗೆ ಬಂದಿದ್ರಲ್ಲ, ಬರ್ರಿ ಅಲ್ಲಿಗೆ. ಸರಿನಿ, ಬರ್ತೀರಾ? ಒಂದಿಲ್ಲಣ್ಣ ಕರ್ಕೊಂಬರೋ. ಬಿಡತ್ಲಾಗ ಇಲ್ಲೇ ಏನಾದರೂ ಅಡುಗೆ ಮಾಡ್ತಾರೆ, ಇಲ್ಲೇ ಊಟ ಮಾಡ್ತೀವಿ. ಸಾಯಂಕಾಲಕ್ಕೆ ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ಒಬ್ಬಟ್ಟು ಮಾಡಿದ್ದೀನಿ, ಒಬ್ಬಟ್ಟು ಊಟ ಮಾಡ್ಕೊಂಬರೀರಿ ಅಂತೆ. ಸಾಯಂಕಾಲಕ್ಕೆ ಬಂದುಬಿಡ್ರಿ. ಸರಿ ಆಯ್ತು, ಹೇಳ್ಗಿದ್ದಿಂಬೆ ಬರ್ತೀವಿ ಹೇಳು. ನಮ್ಮ ಗಿರ್ಜಿಂಬೆ ಹೊಸ ಜೋಡಿನ ಮಾತ್ರ ಕರಿತೀಯ, ನಮ್ಮನ್ನ ಮಾತ್ರ ಕರಿಯಂಗೆ ಇಲ್ಲ. ನಾವು ಎಲ್ಲ ಬರ್ತೀವಿ ಅಲ್ಲಿಗೇನೆ, ಏನು ಅಡುಗೆ ಮಾಡೋದಿಲ್ಲ ಮನೆಗೆ. ಸರಿ ಆಯ್ತು, ಅದಕ್ಕೆ ಬರ್ರಿ ಎಲ್ಲನ. ಅಡುಗೆ ಮಾಡೋದು ಏನು ಬೇಡ, ಅಮ್ಮಗೂ ಹೇಳು. ಅಣ್ಣಯ್ಯ ಬಂದಾಗ್ಲೂ ನಿಲ್ಲಣ್ಣಗೆ ಹೇಳಿ ಕರ್ಕೊಂಬ. ಎಲ್ಲರೂ ಬರ್ರಿ. ಇನ್ನೇನು ಅದಕ್ಕೆ ಅವ್ರು ಅಲ್ಲೇ ಇದ್ದಾರೆ, ಅಣ್ಣಯ್ಯನೂ ಅಲ್ಲಿಗೆ ಬರ್ತಾನೆ, ಸುನಿಲ್ ಅಣ್ಣ. ಬರ್ರಿ ಎಲ್ಲರೂ ಊಟ ಮಾಡ್ಕೊಂಬರೀರಿ ಅಂತ. ಸರಿ ಆಯ್ತು, ಹೇಳಕ್ಕ ಬರ್ತೀವಿ. ಬೇಜಾರು ಮಾಡ್ಕೋಬೇಡ. ಅದೇ ಹೇಳೋಗೋಣ ಅಂತ ಬಂದೆ. ಬರ್ರಿ. ಹೋಗ್ತೀನಿ ಮನೆ ಹತ್ರ. ಇದೇಳು, ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ. ಮಕ್ಕ ತೊಳ್ಕೊಂಡು ಹೋಗೋಣ ಬರ್ರಿ. ಮಕ್ಕ ತೊಳ್ಕೊಂಡಿಲ್ಲ ನಾನು ಇನ್ನೂ. ನಡಿ ಮತ್ತೆ ಬೇಗ ತೊಳ್ಕೊ. ಇವಳು ಯಾಕಾದ್ರೆ ಮನೆಗೆ ಬಂದ್ಲು ಏನೋ. ನನಗಂತೂ ಭಾಳ ಸಿಟ್ಟು ಬರ್ತೈತೆ ಇವಳು ನೋಡ್ಬಿಟ್ರೆ. ಇದೇನಪ್ಪ ಇದು, ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಬರಬಾರ್ದಾಗಿತ್ತು ಇವಳು. ಇಲ್ಲಿ ಬರ್ದಿಲ್ಲದಕ್ಕೆ ನನಗಂತೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಈಗ ಯಾಕಾದ್ರೂ ಬಂದ್ಲ ಏನೋ ಇವಳು ಮದುವೆ ಆಗಿ. ನಮ್ಮ ತಂಗಿ ಬರಬೇಕಾಗಿತ್ತು. ನಮ್ಮ ಡಯ ಅಂತ ಒಟ್ಟು ಹುರ್ಕೊಂಬ್ತಾ ಇದ್ದಾಳೆ. ನಮ್ಮ ಡಯಿಗಂತ ತುಂಬ ಸಿಟ್ಟು ಬಂದುಬಿಟ್ಟೈತಿ. ಬೆಳಗ್ಗೆ ಹೋಗೋದ ನೋಡ್ಬಿಟ್ಟವಳೆ. ಇಬ್ರು ಮದುವೆ ಆಗಿ ಗಿರ್ಜಿಂಬೇರ್ ಮನೆ ಹತ್ರ ಹೋಗ್ತಿದ್ರೇನ, ಅಯ್ಯೋ ಅವಳಿಗಂತೂ ಪಾಪ ತಡ್ಕೊಂಬಕ್ಕಾಗ್ತಿಲ್ಲ. ಯಾಕಂದರೆ ತುಂಬ ಆಸೆ ಇಕ್ಕೊಂಡಿದ್ಲಲ್ಲ, ಅದಕ್ಕೆ ತುಂಬ ಆಸೆ ಇಕ್ಕೊಂಡಿದ್ಲು ಪಾಪ. ಇನ್ನು ಅಣ್ಣನ ಮಗಳು ಬೇರೆ, ಇವಳನ್ನ ಮತ್ತೇನು ಹಿಡಿಯೋಕ್ಕಾಗಲ್ಲ. ಇವಳು ಮಾಮನ ಮಗಳು ಅಂತೇಳಿ ಇವಳಿದ್ದು ಬೇಡ ಇನ್ನು. ಅಯ್ಯೋ ಏನು ನೋಡಬೇಕು ಎಲ್ಲರೂ. ಏನಮ್ಮ ಹಂಗೆ ಮಾತಾಡ್ತಾ ಇದೀಯಾ? ಏನಿಲ್ಲ ಕಣ್ ಬಗ್ಗೆ ಕೈ. ಹಿಂಗೆ ಸುಮ್ಮನೆ ಕುಕ್ಕೊಂಡಿದ್ವಿ. ಅವಳು ಅಳ್ತಿದ್ಲು, ಧೈರ್ಯ ಹೇಳ್ತಿದ್ದೆ. ಏನು ಮಾಡ್ತೀನಿ ನನ್ನ ತಂಗಿ ಇವಾಗ ಒಂಥರ ಬೇಜಾರಾಗ್ಯವಳೆ, ಅದನ್ನು ಯೋಚನೆ ಮಾಡ್ತಿದ್ದೆ. ಅದೇ ಮತ್ತೆ ನಿನ್ನ ತಂಗಿನ ನನ್ನ ಮದುವೆ ಮಾಡ್ಕೋಬೋದಾಗಿತ್ತಪ್ಪ ಅಲ್ವೇ? ನೋಡು, ಇವರು ಮಾತಾಡ್ಸಲ್ಲ ಏನಿಲ್ಲ ಅಂತಾರ. ನೋಡಪ್ಪ ಹೆಂಗೆ ಮದುವೆ ಆಗಿ ಬಂದುಬಿಟ್ಟವ್ರೆ. ಹೇಳು, ಏನೇ ಅಂದ್ರೂ ಸ್ವಲ್ಪ ಚೆನ್ನಾಗಿರೋದು ಮದುವೆ ಆಗಬೇಕು. ಅಲ್ಲ ಯಾಕೈತಕ್ಕ, ಮೂವರಿಗೆ ಮನೆ ಇಲ್ಲ, ಹೊಲ ಇಲ್ಲ, ಯಾತು ಇಲ್ಲ, ಇಂಥವ್ರನ್ನ ಏನಕ್ಕ ಮದುವೆ ಆಗೋದು? ಏನೂ ಇಲ್ಲ. ನಾನು ಅದೇ ಹೇಳಿರಿ ಬೇಡೋತ್ಲೋಗಿ ಅಂಬುತ್ತ ಅದು. ಸ್ವಾಡ್ನಂಥದ್ದು ನಾನು ಗೊತ್ತಾಗಲ್ಲ ಅಕ್ಕ. ಒಂದಿಟ್ಟು ಚುರುಕಾಗಿಲ್ಲ ಇದೇವು ಸ್ವಾಡವು. ಮನೆ ಇಲ್ಲ ಕಣಮ್ಮ, ಮೂವರೆಗೂ ಮನೆ ಇಲ್ಲ, ಯಾತಿಲ್ಲ, ಆಸ್ತಿ ಇಲ್ಲ, ಯಾತಿಲ್ಲ. ಚೆನ್ನಾಗಿರೋರ್ನ ಆಗ್ಬೋದಾಗಿತ್ತು ಅಂದರೆ ಹಂಗೆ ಅಂಬುತ್ತಾರೆ. ಇದೊಂಥರ ಸ್ವಾಡ. ಏನೋ ಒಂಥರ ಗೊತ್ತಾಗಲ್ಲ ಇದಕ್ಕೆ. ಮತ್ತು ಒಂದಿಟ್ಟು ಸುಮ್ಮಂಕಾಗಿರುತ್ತಲ್ವಿ. ಮತ್ತೆ ಮಂಕಾಗಿರುತ್ತೆ, ಸುಮ್ಮನೆ ಇರುತ್ತೆ. ಸುಮ್ಮನೆ ಮನುಷ್ಯರನ್ನ ಮಣ ನೋಡುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ನನ್ನ ತಂಗಿ ಇದ್ದಿದ್ರೆ ಈ ಜಾಗದಲ್ಲಿ ತುಂಬ ಚೆನ್ನಾಗಿರೋದು. ಏನು ಮಾಡಲಿ, ಇವಳೆ ಅವಳ ಬಂದುಬಿಟ್ಲು. ನನಗಂತೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.